ಈ ಕಡುಬಿನ ಜೊತೆ ನೀವು ಚಟ್ನಿ ಏನಾರು ಹಾಕ್ಕೋಬೋದು, ಸಾಂಬಾರು ಹಾಕ್ಕೋಬೋದು, ಹಾಗೆ ಕಡಲೆಕರಿಯನ್ನೇ ಹಾಕ್ಕೊಂಡು ತಿನ್ಬೋದು. ಆದರೆ ಈ ತಿನ್ನುವ ಮಜಾ ನಾನು ಮಾಡೋದು ಹೇಗಪ್ಪ ಅಂದರೆ, ಹೀಗೆ ಒಂದು ಕಡುಬನ್ನು ತಗೊಂಡು ಅದರೊಳಗಡೆಗೆ ಚಟ್ನಿಯನ್ನು ತುಂಬಿಕೊಂಡು ಅದಕ್ಕೆ ಮೇಲೊಂಚೂರು ತುಪ್ಪ ಅಥವಾ ಎಣ್ಣೆ, ವಿಶೇಷವಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ನಾನು, ಯಾಕಂದರೆ ಅದರ ಕಾಂಬಿನೇಷನ್ ನನಗೆ ಇಷ್ಟ. ಹೀಗೆ ಹಾಕ್ಕೊಂಬಿಟ್ಟು ಬಾಯಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಮಾಡಿ ನೋಡಿ, ಎಂಜಾಯ್ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಕಾಮೆಂಟ್ ಮಾಡಿ ನಂಗೆ ಹೇಳಿ ಹೆಂಗಿತ್ತು ಅಂತ. ಅಕ್ಕಿ ತಿರಿ ಕಡುಬಿಗೆ ಬೇಕಾಗಿರುವಂತಹ ಕೆಲವು ಸಾಮಾನುಗಳನ್ನು ನೋಡೋಣ. ಇಲ್ಲಿ ನಾನು ಅಕ್ಕಿ ತರಿಯನ್ನು ಇಟ್ಕೊಂಡಿದ್ದೀನಿ. ಅಕ್ಕಿ ತರಿ ಎಷ್ಟನ್ನು ತೊಗೊಂಡಿದ್ದೀನೋ ಹೆಚ್ಚು ಕಮ್ಮಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಅನ್ನ ತೊಗೊಂಡಿದ್ದೀನಿ. ಒಂದು ಚೂರು ಉಪ್ಪು, ಹಾಗೆ 4 ಲೋಟ ನೀರು. ನಾನು ಈ ಲೋಟದಲ್ಲೇ 1.5 ಅಷ್ಟು ರವೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ 4 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಇಟ್ಕೊಂಡಿರುವಂಥ ಈ ಅನ್ನವನ್ನು ಹಾಕ್ಕೊಳ್ಳೋಣ. ಹಾಗೆ ಉಪ್ಪು, ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ಅನ್ನ ಒಟ್ಕೊಂಡು ಕ್ಲೀನಾಗಿ ಅದನ್ನು ಗಂಟಿಲ್ಲದ ಹಾಗೆ ಮಾಡ್ಕೊಳ್ಳಿ. ನಾವು ಬಸ್ದ ಅನ್ನ ಆದರೆ ಸ್ವಲ್ಪ ಮೆತ್ತಗಿರುತ್ತೆ, ಆದರೆ ಕುಕ್ಕರ್ನಲ್ಲಿ ಮಾಡಿದಂಥ ಅನ್ನ ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಇದನ್ನು ನಾವು ಸ್ವಲ್ಪ ಮೆತ್ತಗಾಗಿರುವವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ರವೆಯನ್ನು ಹಾಕೋಣ. ಈಗ ಇದನ್ನು ಅನ್ನವನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಏನದು ಬೆಂದಿದೆ ಆಲ್ರೆಡಿ, ಆದರೂ ಕೂಡ ಅದಕ್ಕೆ ಸ್ವಲ್ಪ ಅದರ ಗಂಟುಗಳು ಹೋಗೋ ಹಾಗೆ ಬೇಯಿಸ್ಕೊಳ್ಬೇಕು. ನಾನು ಇಲ್ಲಿ ಇಟ್ಕೊಂಡಿರೋವಂಥ ಅಕ್ಕಿ ತರಿಯನ್ನು ಈಗ ಇದು ಕುದೀತಾ ಇದೆ, ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾವು ಬೆಂದಾಗ ಇದೊಂದು ಬಣ್ಣ ಒಂಚೂರು ಬದಲಾಗತ್ತೀನಿ. ಜಾಸ್ತಿ ಬೆಂದಾಗ ನಾವು ಗಂಜಿ ಎಲ್ಲ ಆಗುತ್ತಲ್ಲ ಆ ಥರದಲ್ಲಿ ಈ ಥರ. ಇದಕ್ಕೆ ನಾವೀಗ ಈ ರವೆಯನ್ನು ಹಾಕ್ಕೊಳ್ಳೋಣ. ಗಂಟಿಲ್ಲದ ಹಾಗೆ ನಿಧಾನವಾಗಿ ಕಲಿಸ್ಕೊಳ್ಳೋಣ. ಪಟ ಪಟ ಅಂತ ಹಾರತ್ತೆ, ಒಂಚೂರು ಸ್ವಲ್ಪ ಹುಷಾರಿರಬೇಕು. ಉಪ್ಪಿಟ್ಟಿನ ಥರ ಮುದ್ದೆ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು, ಈಗ ಇಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಾವು ಹಬೆಯಲ್ಲಿ ಬೇಯಿಸ್ತೀವಿ ಇದನ್ನು, ಆವಾಗ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಇದು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 1 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಸಾಕು. ಈಗ ಇದು ಒಲೆಯನ್ನು ಆಫ್ ಮಾಡಿಬಿಟ್ಟು 1 ನಿಮಿಷ ಇದನ್ನು ಮುಚ್ಚಿ ಇಡೋಣ. 1 ನಿಮಿಷ ಆಗಿದೆ. ಇದನ್ನು ತೆಗೆದು ಮತ್ತೆ ಇದನ್ನು ಕೈ ಹಾಕ್ಸ್ಕೊಳ್ಳೋಣ ಕ್ಲೀನಾಗಿ. ನೋಡಿ, ನಾವು ನೀರಿನ ಅಳತೆಯನ್ನು ಸರಿ ಹಾಕ್ಕೊಂಡ್ರೆ ಈ ಥರ ಮುದ್ದೆ ಹೀಗೆ ಇರುತ್ತೆ. ಮತ್ತೆ ಮೇಲೆ ನೀರು ಹಾಕಿ ಕಲಿಸೋ ಅವಶ್ಯಕತೆ ಬರೋದಿಲ್ಲ. ಈಗ ಇದನ್ನು ನಾವು ಯಾವ ಒಲೆಯಲ್ಲಿ ಅದನ್ನು ಬೇಯಿಸ್ಕೊಂಡಿದ್ದೀವೋ ಅದನ್ನು ಬಿಟ್ಟು ನಾವು ನೆಲದ ಮೇಲೆ ಎಲ್ಲರೂ ಇಟ್ಕೋಬೋದು. ಯಾಕಂದರೆ ಆ ಒಲೆಯ ಕಾವು ಸ್ವಲ್ಪ ಇರುತ್ತೆ, ಹಾಗಾಗಿ ಹೊರಗಡೆ ಬೇರೆ ಕಡೆ ಇಟ್ಕೊಂಬಿಡೋಣ. ತಣ್ಣಗಾದಮೇಲೆ ಇದನ್ನು ಉಂಡೆ ಕಟ್ಟೋಣ. ಈಗ ನಾವು ಬೇಯಿಸಿ ಇಟ್ಟುಕೊಂಡಂತಹ ಅಕ್ಕಿ ತರಿ ಈಗ ತಣ್ಣಗಾಗಿದೆ. ಕೈಯಲ್ಲಿ ಆರಾಮಾಗಿ ನಾವು ಇದನ್ನು ಮುಟ್ಟಬೋದು. ಈಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ನಾದ್ಕೊಳ್ತೀನಿ. ನಾವು ಯಾವ ಪಾತ್ರೆಯಲ್ಲಿ ಹಿಟ್ಟು ಬೇಯಿಸ್ಕೊಂಡಿದ್ವೋ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ
ಹಚ್ಕೊಳ್ಳೋಣ, ಯಾಕಂದರೆ ಇದನ್ನು ನಾವು ನಾದಬೇಕಾದ್ರೆ ನಮಗೆ ಬೇಕಾಗುತ್ತೆ. ಹಿಟ್ಟು ಹದವಾಗಿ ಬೆಂದ್ಕೊಂಡಿದೆ. ನಾವು ಈ ಕಡುಬಿನಲ್ಲಿ ಯಾವುದೇ ರೀತಿ ಎಣ್ಣೆಯನ್ನು ಬಳಸೋದಿಲ್ಲ, ಹಾಗಾಗಿ ನಾವು ಹುಷಾರಿಲ್ದವ್ರಿಗೂ ಕೂಡ ಕೊಡ್ಬೋದು, ಯಾಕಂದರೆ ಈಸಿಯಾಗಿ ಇದು ಜೀರ್ಣ ಕೂಡ ಆಗುತ್ತೆ. ಅಲ್ಲದೆ ಹೊಟ್ಟೆಗೆ ಒಂದು ರೀತಿ ಹೊಟ್ಟೆ ತುಂಬಿದ ಮೇಲೂ ಒಂಥರ ಸಮಾಧಾನ ಅನಿಸುವಂತಹ ಒಂದು ತಿಂಡಿ ಇದು. ಇದನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಇದನ್ನು ಉಂಡೆಗಳನ್ನು ಮಾಡ್ಬೋದು. ನಮಗೆ ಕೈ ಅಂಟುತ್ತೆ ಅಂದ್ಕೊಂಡು ಸ್ವಲ್ಪ ನೀರಲ್ಲಿ ಕೈ ಅದ್ದುಕೊಂಡು ನಾವು ಇದನ್ನು ನಾದ್ಕೋತಾ ಹೋಗ್ಬೋದು. ಹಿಟ್ಟನ್ನು ಈಗ ನಾದಿ ಆಗಿದೆ. ಇದನ್ನು ನಾವು ಒಂದು ಕಡುಬನ್ನು ಒಂದು ಗುಂಡಗಿನ ಇದನ್ನು ಕಡುಬನ್ನು ನಾವು ಮಾಡ್ಬೋದು. ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ರೆ ನಮಗೆ ಕೈಗೆ ಅಂಟೋದಿಲ್ಲ. ಸೊ ನಾನು ಎರಡೂ ಕೈಗೂ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಈ ರೀತಿ ಗುಂಡಗಿನ ಕಡುಬುಗಳನ್ನು ಮಾಡ್ಬೋದು. ಸ್ವಲ್ಪ ಗುಂಡಿಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಕಡುಬುಗಳನ್ನೇ ನಾವು ಮಾಡ್ಕೋಬೋದು. ಇಲ್ಲ ನಮಗೆ ಬೇರೆ ಶೇಪಲ್ಲಿ ಬೇಕು ಅಂದರೆ ಇದನ್ನು ಫಸ್ಟು ನಾವು ಹೀಗೆ ಗುಂಡಿಗೆ ಮಾಡಿಕೊಂಡು ಇದರ ಮಧ್ಯದಲ್ಲಿ ಹೀಗೆ ಬೆರಳನ್ನು ಇಟ್ಟಾಗ ಇದು ಒಂದು ರೀತಿ ಬಟ್ಲು ಥರ ಆಗುತ್ತೆ. ಇದು ಈ ರೀತಿಯಲ್ಲಿ ಮಾಡ್ಬೋದು. ಒಂದು ನಮ್ಗೆ ಚಿಕ್ಕವರಿದ್ದಾಗಿಂದ ಈ ರೀತಿಯ ಕಡುಬನ್ನು ತಿನ್ನಲಿಕ್ಕೆ ಖುಷಿ ಅನಿಸೋದು, ಯಾಕಂದರೆ ಇದರಲ್ಲಿ ಚಟ್ನಿಯನ್ನು ತುಂಬಿಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಬಹಳ ರುಚಿಯಾಗಿ ಇರುತ್ತೆ. ಇಲ್ಲ ನಮಗೆ ಆ ಥರ ಬೇಡ ಅಂತಂದಾಗ ಒಂದು ಸಣ್ಣ ಸಣ್ಣ ಬಾಳೆಹಣ್ಣಿನ ತುಂಡುಗಳು ಈ ರೀತಿಯಲ್ಲಿ ಕೂಡ ನಾವು ಮಾಡ್ಕೋಬೋದು. ಸೊ ನಮಗೆ ಯಾವುದು ಖುಷಿ ಆಗುತ್ತೋ ಆ ರೀತಿಯಲ್ಲಿ ಮಾಡ್ಕೋಬೋದು. ಸೊ ನಾನೀಗ ನಾನು ಈ ರೀತಿಯಲ್ಲಿ ತೋರಿಸ್ತೀನಿ, ಈ ರೀತಿ ಬಟ್ಟಲುಗಳನ್ನು ಮಾಡ್ಕೊಳ್ತೀನಿ. ಏನಿಲ್ಲ, ಜಸ್ಟ್ ಸ್ವಲ್ಪ ನೀರನ್ನು ಕೈಗೆ ಹಿಡ್ಕೊಂಡ್ಬಿಟ್ರೆ ನಾವು ಇದು ಮಾಡಿಕೊಂಡ್ರೆ ಹಿಟ್ಟು ಬೆಂದಿರೋದ್ರಿಂದ ಅದು ನೀಟಾಗಿ ಈಗ ರೌಂಡ್ ಆಯಿತು. ಅದರ ಮಧ್ಯದಲ್ಲಿ ಹೀಗೆ ಬೆರಳನ್ನು ಇಟ್ಟರೆ ಆಯಿತು. ಅದೇ ಚಪ್ಪಟೆ ಮಾಡಿ ಇಡ್ಲಿ ಥರ ಕೂಡ ಮಾಡಬಹುದು. ಈ ರೀತಿ ಬಿಲ್ಲೆ ಕಡುಬು ಅಂತಲೂ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಕೂಡ ಮಾಡ್ಬೋದು. ಆದರೆ ಇಡ್ಲಿ ನಾವು ಇದೇ ಶೇಪಲ್ಲಿ ತಿನ್ನೋದ್ರಿಂದ ಅಂತ ಏನೋ ಅದು ಖುಷಿ ಕೊಡುವಂಥದ್ದಲ್ಲ. ಹಾಗಾಗಿ ನಾನು ಈ ರೀತಿ ಬಟ್ಟಲುಗಳ ಥರ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ನಿಮಗೆ ಅದು ಸೀಳತ್ತೆ ಅನಿಸಿದ್ರೆ ಕೈಯಲ್ಲಿ ಸ್ವಲ್ಪ ಹಿಂಗೆ ಮಾಡಿದ್ರೆ ಆಯಿತು. ಈಗೆಲ್ಲ ಇದನ್ನ ಕಡುಬುಗಳನ್ನು ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ನಾವು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡಾಗ ಇದು ಮೇಲಿನ ಭಾಗ ಎಲ್ಲ ನೀಟಾಗಿ ಬರುತ್ತೆ. ಆಗ ನಮಗೆ ಅದು ಸೀಳೋದಿಲ್ಲ. ಸೊ ಇದು ಈಗ ಇದನ್ನು ಬೇಯಿಸ್ಕೊಳ್ಳುವಾಗ ನಾವು ಇದನ್ನು ಕೆಳಮುಖ ಮಾಡಿ ಬೇಯಿಸ್ಕೋಬೇಕು. ಹೀಗೆ ಇಟ್ಟರೆ ಇದು ಬಿರ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಜೋಡಿಸ್ಕೊಳ್ಬೇಕಾದ್ರೆ ಕುಕ್ಕರ್ನಲ್ಲಿ ನಾವು ಈ ರೀತಿಯಲ್ಲೇ ಪಕ್ಕ ಇಟ್ಟು ಜೋಡಿಸ್ಕೊಳ್ಬೇಕು. ಏನು ನಾವು ಇಡ್ಲಿಯನ್ನು ಅಥವಾ ಬೇರೆ ಕಡುಬುಗಳನ್ನು ಬೇಯಿಸುವಾಗ ಕೆಳಗಡೆ ನೀರು ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀವಿ. ಇಡ್ಲಿಗಿಂತನೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಟ್ಟು ಬೇಯಿಸೋಣ. ಈಗ ನಾವು ಈ ಕುಕ್ಕರನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಒಂದು ಈ ರೀತಿ ರಿಂಗನ್ನು ಒಳಗಡೆ ಇಟ್ಕೊಳ್ಳೋಣ. ಸ್ವಲ್ಪ ದೊಡ್ಡದಿದ್ದರೂ ಏನು ತೊಂದರೆ ಇಲ್ಲ. ಇದರ ಮೇಲೆ ಒಂದು ನಾನು ಕುಕ್ಕರ್ ಅಡಿಯಲ್ಲಿ ಇಡುವಂಥ ಒಂದು ಪ್ಲೇಟನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಅದರ ಮೇಲೆ ಒಂದು ಬೇರೆ ಪ್ಲೇಟನ್ನು ಇಟ್ಕೊಳ್ತೀನಿ. ಯಾಕಂದರೆ ನಾನು ಇಟ್ಕೊಂಡಂತಹ ಈಗ ಈ ಕಡುಬುಗಳನ್ನು ಜೋಡಿಸ್ಲಿಕ್ಕೆ ಈ ಕಡುಬುಗಳನ್ನು ಒಂದು ತುದಿಯಿಂದ ನಾವು ಜೋಡಿಸ್ಕೊತಾ ಹೋಗೋಣ ಪಕ್ಕದಲ್ಲಿ. ಸ್ವಲ್ಪ ಅಗಲ ತಟ್ಟೆ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಜೋಡಿಸ್ಬೋದು. ಆದರೆ ನಾನು ಮಾಡ್ಕೊಂಡಿರೋ ಕಡುಬುಗಳ ಸಂಖ್ಯೆ ಕಡಿಮೆ ಇರೋದರಿಂದ ನಾನು
ಇದು ಸಾಕಾಗತ್ತೆ ನನಗೆ. ಈಗ ಉಳಿದಂತು ಎರಡರ ನಡುವೆ ಒಂದನ್ನು ಹಿಂಗಿಡ್ತಾ ಹೋದಾಗ ಅದಕ್ಕೆ ಗಾಳಿ ಚೆನ್ನಾಗಿ ಸಿಗುತ್ತೆ, ಹಬೆ ಸಿಗುತ್ತೆ, ಚೆನ್ನಾಗಿ ಬೇಯುತ್ತೆ. ಹಾಗೆ ಕೊನೆಯಲ್ಲಿ ಮಾಡಿಕೊಂಡಂತಹ ಒಂದು ಉಂಡೆಯನ್ನು ನಾನು ಮೇಲ್ಗಡೆ ಇಟ್ಕೊತಾ ಇದ್ದೀನಿ. ಇದನ್ನು ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸೋಣ. ಹೇಗೆ ಇಡ್ಲಿಗೆ ನಾವು ಒಂದು ಲೋಟವನ್ನು ಮುಚ್ಚಿ ಬೇಯಿಸ್ತೀವಿ ಅದೇ ರೀತಿಯಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು. ಇದು ಬೇಯೋಷ್ಟರಲ್ಲಿ ಒಂದು ನಾವು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಕೊಟ್ಟಂಥ ಇಡ್ಲಿ ಬೆಂದಿದೆ. ಈಗ ಇದನ್ನು ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಈ ಲೋಟವನ್ನು ತೆಗೆದು 1 ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡೋಣ. ನೋಡಿ, ಇಡ್ಲಿಗಳು ಬೆಂದಿದ್ದಾವೆ. ಇದನ್ನು ಹೀಗೆ ಮುಟ್ಟಿದ್ರೂ ಕೂಡ ಕೈಗೆ ಅಂಟ್ತಾ ಇಲ್ಲ. ಆದರೆ ಇದನ್ನು ತೆಗೆಯುವಾಗ ನಾವು ಕೈಗೆ ನೀರನ್ನು ಹಚ್ಕೊಂಡೇ ತೆಗಿಬೇಕು. ಹಾಗೆ ತೆಗಿಲಿಕ್ಕೆ ಹೋದರೆ ನಮಗೆ ಅದು ಕೈಗೆ ಅಂಟ್ಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಬಿಸಿ ಇರೋದರಿಂದ ಬಹಳ ಬೇಗ ಅಂಟ್ಕೊಳ್ಳುತ್ತೆ ಕೈಗೆ. ಇದನ್ನು ಪ್ಲೇಟ್ ಸಮೇತ ಕೂಡ ನಾವು ತೆಗಿಬೋದು. ಈಗ ನೋಡಿ, ಬಿಸಿ ಬಿಸಿ ಕಡುಬು ಚೆನ್ನಾಗಿದೆ ಅಲ್ವಾ? ನೋಡಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾವು ಕೈಯಲ್ಲಿ ಒಂದು ನೀರನ್ನು ತಗೊಂಡು ಈ ರೀತಿ ಇಡ್ಲಿಯನ್ನು ತೆಗೆದ್ರೆ ಈ ರೀತಿ ಬಟ್ಟಲು ಕ್ಲೀನಾಗಿ ನಮಗೆ ಕಾಣಿಸುತ್ತೆ. ಸೊ ಇದನ್ನು ನಾವು ಈ ಕಡಲೆಬೇಳೆ ಚಟ್ನಿ ಜೊತೆ ತಿನ್ನುವಂಥದ್ದು. ನಾವು ಕಡಲೆಬೇಳೆ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಕಡಲೆಬೇಳೆ ಚಟ್ನಿ ಮಾಡ್ಕೋಬೋದು, ಈರುಳ್ಳಿ ಚಟ್ನಿ ಮಾಡ್ಕೋಬೋದು, ಅಥವಾ ಕಡಲೆಕಾಳನ್ನು ನೆನೆಸಿ ಅದನ್ನು ಒಂದು ಕರಿ ಅಂದರೆ ಒಂದು ಮಸಾಲೆ ಸಾಂಬಾರಿನ ಥರ ಅದನ್ನು ಭಾಜಿ ಅಂತಲೂ ಹೇಳ್ತೀವಿ ನಾವು, ಅದನ್ನು ಕೂಡ ನಾವು ಮಾಡ್ಕೋಬೋದು. 1-2 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಸ್ವಲ್ಪ ಖಾರವಾಗಿ ಮಾಡಿದರೆ, ಉಪ್ಪು ಹುಳಿ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ತಾಗದ್ಮೇಲೆ ನಾನು 1-2-3 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ನಾನು ಮಿಕ್ಸಿ ಬೌಲಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹುರಿಯೋ ತನಕ ನಾವು ಈ ಕೆಲಸವನ್ನು ಮಾಡ್ಕೋಬೋದು. ತುರಿಯನ್ನು ಸಣ್ಣ ಮಾಡ್ಕೊಳ್ಳೋಣ. ನಾವು ಚಟ್ನಿಗೆ ಹುಳಿ ಪುಡಿಯನ್ನು ಕೂಡ ಹಾಕ್ಬೋದು. ಹುಳಿ ಪುಡಿ ಅಂದರೆ ವಾಟೆ ಹುಳಿ ಅಂತ ನಮ್ಮೂರ ಕಡೆ ಸಿಗುತ್ತೆ, ಅದರ ಪುಡಿ ಇದು. ನಾವು ಈ ಪುಡಿಯನ್ನು ಕೂಡ ಹಾಕ್ಬೋದು. ನಾನಿವತ್ತು ಇದೇ ಪುಡಿಯನ್ನು ಹಾಕ್ತೀನಿ. ಇಲ್ಲ ನಾವು ಹುಣಸೆಹಣ್ಣು ಹಾಕ್ತೀವಿ ಅಂತಂದರೆ ನಮಗೆ 2 ಇಷ್ಟೇ ಸಣ್ಣ ಎಸಳು ಹುಣಸೆಹಣ್ಣು ಸಾಕಾಗುತ್ತೆ. ಈಗ ಕಡಲೆಬೇಳೆ ಹುರಿದಾಗಿದೆ. ನಾನು ಹುರಿದು ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2-3 ಒಣಮೆಣಸುಗಳನ್ನು ಹಾಕ್ಕೊಳ್ತೀನಿ.
3ರಿಂದ 4 ಸಾಕಾಗುತ್ತೆ ಮೆಣಸು. ನಾ ತೆಗೆದುಕೊಂಡ ಕಾಯಿ ತುರಿಗೆ ಅಷ್ಟು ಸಾಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಷ್ಟು ಕೆಂಪಿಗೆ ಕಡಲೆಬೇಳೆಯನ್ನು ಹುರ್ಕೊಂಡಿದ್ದೀನಿ. ಸ್ವಲ್ಪ ಅದ್ರ ಪರಿಮಳ ಬರಬೇಕು, ಅಲ್ಲಿವರೆಗೆ ಅದನ್ನು ಹುರಿಬೇಕು. ಈಗ ಇದು ತಣ್ಣಗಾಗಿದೆ, ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಅಗತ್ಯವಿರುವಷ್ಟು ನೀರು. ಈಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ಪೂರ್ತಿ ನಯವಾಗಿ ರುಬ್ಬೋದು ಬೇಡ, ಸ್ವಲ್ಪ ದರಿ ಇರಬೇಕು. ತುಂಬ ನೈಸ್ ಆಗಿಬಿಟ್ರೆ ಚಟ್ನಿ ಅಷ್ಟು ರುಚಿ ಆಗೋದಿಲ್ಲ. ಹಾಗಾಗಿ ಚಟ್ನಿ ನೋಡಿ, ಈಗ ನಾವಿಷ್ಟು ದರಿಯಾಗಿ ಇದನ್ನು ರುಬ್ಕೊಂಡಿದ್ದೀವಿ. ಇದನ್ನು ಒಂದು ಸಣ್ಣ ಬೌಲ್ಗೆ ತಗೊಂಡ್ಬಿಡೋಣ. ಈಗ ನೋಡಿ, ಬಿಸಿ ಬಿಸಿ ಕಡುಬು ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದರ ನಾವು ಕೈಯಲ್ಲಿ ಒಂದು ನೀರನ್ನು ತಗೊಂಡು ಈ ರೀತಿ ಇಡ್ಲಿಯನ್ನು ತೆಗೆದ್ರೆ ಈ ರೀತಿ ಬಟ್ಟಲು ಕ್ಲೀನಾಗಿ ನಮಗೆ ಕಾಣಿಸುತ್ತೆ. ಸೊ ಇದನ್ನು ನಾವು ಈ ಕಡಲೆಬೇಳೆ ಚಟ್ನಿ ಜೊತೆ ತಿನ್ನುವಂಥದ್ದು.